ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಹೇಜಲ್ ಚಾನಲ್. ನೋಡಿ, ಇವತ್ತು ಹೇಜಲ್ ಏನು ಮಾಡ್ತಾ ಇದ್ದಾನೆ, ಮನೆಯಲ್ಲೆಲ್ಲ ಓಡಾಡ್ತಾ ಇದೆ ಹೇಜಲ್. ಅದನ್ನೇ ವಿಡಿಯೋದಲ್ಲಿ ಹಾಕಿದ್ದೀನಿ. ನೋಡಿ, ಈಗ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡಿದೆ. ಬಂದು ತರಕಾರಿ ಎಲ್ಲ ತಂದಿದ್ದೆ ಆಗ್ತಾನೆ, ಅದನ್ನೆಲ್ಲ ಚೆಕ್ ಮಾಡ್ತಾ ಇದೆ. ಒಂದ್ಸಲ ಎಲ್ಲ ಮೂಸ್ ಮಾಡಬೇಕು. ಆಗಲೇ ಸ್ಮೆಲ್ ಮಾಡಿ ಕೂತ್ಕೊಂಡಿತ್ತಲ್ಲ. ಅಲ್ಲಿ ಏನು ಮಾಡ್ತೀಯಾ ನೋಡಿ, ಇಲ್ಲಿ ಏನು ಮಾಡ್ತಾ ಇದೆ ಚೇರ್ ಹತ್ರ. ಹಾಗೆ ಒಂದು ಕಡೆ ಕೂಡಲ್ಲ, ಅಲ್ಲಿ ಇಲ್ಲಿ ಓಡಾಡ್ತಾ ಇರುತ್ತೆ ಮನೇಲಿ. ನೋಡಿ, ಜಂಪ್ ಮಾಡುತ್ತೆ ಈಗ ಸೋಫಾಯಿಂದ. ಮತ್ತು ರೂಮಲ್ಲಿ ಹೋಗ್ಬೇಕಂತ ಅಲ್ಲಿ ಕೂತ್ಕೊಂಡಿದೆ. ಈಗ ರೂಮಿನ ಬಾಗಿಲ ಹತ್ರ ಕೂತ್ಕೊಂಡಿದೆ. ನೋಡಿ, ಈಗ ರೂಮ್ನಲ್ಲಿ ಹೋಗ್ಬೇಕು, ಬಾಗಿಲು ತೆಗಿಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡಿಕೊಂಡು ಕೂತ್ಕೊಂಡಿದೆ ಅಲ್ಲಿ. ಅದಕ್ಕೆಲ್ಲ ಗೊತ್ತಾಗಿ ಕೂತ್ಕೊಂಡ್ರೆ ಬಾಗಿಲು ತೆಗಿತೀವಂತ. ನೋಡಿ, ಈಗ ಮತ್ತೆ ಇಲ್ಲಿ ಬಂದು ಕೂತ್ಕೊಂಡು ಡೈನಿಂಗ್ ಟೇಬಲ್ ಮೇಲೆ ಏನು ಹೇಗೆ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡಿದೆ. ನೋಡಿ, ಎಲ್ಲಿ ಕೂತ್ಕೊಂಡಿಯಾ ಹೋಗಿ? ಡೈನಿಂಗ್ ಟೇಬಲ್ ಮೇಲೆ ಏನೋ ಸೌಂಡ್ ಆದರೆ ಆ ಕಡೆ ನೋಡುತ್ತೆ. ಸ್ವಲ್ಪ ಸೌಂಡ್ ಆಗೋ ಹಾಗಿಲ್ಲ. ಮನೇಲಿ ಏನಾದರೂ ಸೌಂಡ್ ಆದರೆ ಆ ಕಡೆ ಈ ಕಡೆ ಬೇರೆ ಕಡೆ ಕೂತ್ಕೊಳ್ಳೋಕೆ ಜಾಗ ಇಲ್ಲ. ಯಾರಿಗೆಲ್ಲ ಕ್ಯಾಟ್ಸ್ ಇಷ್ಟ ಅವ್ರು ಮೆಸೇಜ್ ಮಾಡಿ. ಯಾರೆಲ್ಲ ಪೆಟ್ಸ್ ಹಾಕಿದ್ದೀರಾ ಅವ್ರು ಕೂಡ ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೇಜಲ್ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ. ಬಾಗಿಲು ಓಪನ್ ಮಾಡಬೇಕಾ? ಏನು ಇದು ಬಾಗಿಲು ಓಪನ್ ಮಾಡಬೇಕಾ? ಒಳಗೆ ಹೋಗ್ತೀಯಾ? ನೋಡಿ, ಹೇಗೆ ಕೂತ್ಕೊಂಡಿದೆ ಇದು ನಮ್ಮ ಹೇಜಲ್. ಕೂತ್ಕೋತೀಯಾ? ಏನು ತುಂಬ ಸೈಲೆಂಟ್ ಬೇಕಿದು. ಏನು ಗಲಾಟೆ ಮಾಡಲ್ಲ ಮನೆಯಲ್ಲಿ. ಆ ಕಡೆ ಈ ಕಡೆ ಓಡಾಡ್ತಿರುತ್ತೆ ಅಷ್ಟೇ. ಅಲ್ಲಿ ನೋಡಲ್ಲಿ ಆದರೆ ಸೈಲೆಂಟಾಗಿರುತ್ತೆ. ಏನು ಗಲಾಟೆ ಮಾಡಲ್ಲ. ನೋಡಿ, ನಾನು ಕ್ಯಾಟ್ ಫುಡ್ ತೊಗೊಂಬಂದಿದ್ದೆ, ಅದನ್ನು ನೋಡ್ತಾ ಇದೆ. ಅದಕ್ಕೋಸ್ಕರ ಇವತ್ತು ವಿಸ್ಕಸ್ ತಂದೆ. ಇವತ್ತು ಎಲ್ಲಿದೆ? ಆಮೇಲೆ ಡ್ರೈ ಫ್ರೂಟ್ ಕೂಡ ತಂದೆ. ಇನ್ನು ಬೇರೆ ಬೆಕ್ಕುಗಳಿಗೆ ಹಾಕೋಕ್ಕೆ ಊಟ ಎಲ್ಲಿದೆ? ಎಲ್ಲ ಸೇರಿ 800 ಆಯಿತು. ಅದು ಪ್ರತಿ ಸರ್ತಿಗೊಮ್ಮೆ ಹೋದಾಗ 800 ಹಾಗೆ ಆಗುತ್ತೆ. ಬಿಡು ಬಿಡು, ಸೋಫಾ ಎಲ್ಲ ಇದು ಮಾಡ್ಬಿಡು. ವಾರಕ್ಕೆ 10 ದಿನಕ್ಕೆ ಅವಾಗ ಹೋಗ್ತಾ ಇರ್ತೀನಿ. ಖಾಲಿ ಆದಾಗೆಲ್ಲ ಸೋಫಾ ಎಲ್ಲ ಗಾಯ ಮಾಡಿ ಇದು ಮಾಡ್ಬಿಡು. ಅದಕ್ಕೆ ಫುಡ್ ತಗೊಂಡ್ಬರ್ತಾ ಎಲ್ಲ ಇರ್ತೀನಿ. ಸ್ಕ್ರ್ಯಾಚ್ ಆಗುತ್ತೆ. ಬಾ ಬಾ, ಇಲ್ಲಿ ಬಾ, ಈ ಕಡೆ ಬಾ. ನೋಡಿ, ಹೇಗೆ ಮಲ್ಕೊಂಡಿದೆ ನಮ್ಮ ಹೇಜಲ್. ಸುಮ್ಮನೆ ಆ ಕಡೆ ಈ ಕಡೆ ಆಟ ಆಡ್ತಾ ಇರುತ್ತೆ ಒಂದೊಂದು ಸಲ. ಆ ಸೋಫಾ ಎಲ್ಲ ಸ್ಕ್ರ್ಯಾಚ್ ಮಾಡೋಕ್ಕೆ ನೋಡುತ್ತೆ. ಅದಕ್ಕೆ ಅಲ್ಲಿ ಒಂದು ಶಾಲ್ ಥರ ಇದೆ, ಅದನ್ನು ಹಾಕಿದ್ದೀನಿ ಸೋಫಾಗೆ ಎಡ್ಜಿಗೆ. ಅದು ನೋಡಿ, ಅಲ್ಲಿ ಕುತ್ಕೊಳ್ಳುತ್ತೆ. ನಾನು ಕ್ಯಾಟ್ ಫುಡ್ ತರುವಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ವಿಡಿಯೋ ಕ್ಲಿಪ್ಪಿಂಗ್ಸು ಅವನ್ನೇ ಹಾಕಿದ್ದೀನಿ. ಆಟೋದಲ್ಲಿ ಹೋಗಿದ್ದೆ, ಹೋಗುವಾಗ ಹತ್ರನೇ ಇದೆ. ಆದರೂ ಕೂಡ ಬಿಸಿಲು ಜಾಸ್ತಿ ಇರೋದ್ರಿಂದ ಆಟೋದಲ್ಲೇ ಹೋಗಿದ್ದೆ. ಗಾಡಿ ಮೇಲೆ ಹೋಗ್ತಾ ಇರ್ತೀನಿ ಒಂದೊಂದು ಸಲ. ನಾನು ಕೋಲ್ಡ್ ಆಗಿರೋದ್ರಿಂದ ಯಾಕೋ ಗಾಡಿನೂ ಬೇಡ ಅನ್ನಿಸ್ತು, ಅದಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ನೋಡಿ, ಕ್ಯಾಟ್ ಫುಡ್ ಹತ್ರ ಬಂತು ಶಾಪು. ಹಾಗೆ ಸುತ್ತಮುತ್ತಲು ಒಂದು ಕ್ಲಿಪ್ಪಿಂಗ್ ತೊಗೊಂಡ್ರೆ. ನೋಡಿ, ಬಿಸಿಲು ಎಷ್ಟಿದೆ. ಒಂಥರ ಮೋಡನೇ ಇಲ್ಲ ಇವತ್ತು. ತುಂಬ ಕ್ಲಿಯರ್ ಆಗಿದೆ ಆಕಾಶ. ನೋಡಿ, ಇದು ಕ್ಯಾಟ್ ಫುಡ್ ಶಾಪು.
ಹರ್ಬಲ್ ಪವರ್ಸ್ ಅಂತ ನೋಡಿ. ಒಳಗಡೆ ಎಲ್ಲ ಕ್ಯಾಟ್ ಫುಡ್ಡು, ಡಾಗ್ ಫುಡ್ಡು ಎಲ್ಲ ಇದೆ ಇದರಲ್ಲಿ. ಇದು ನೋಡಿ ಡಾಗು, ಕ್ಯಾಟ್ ಫುಡ್ಡು ಎಲ್ಲ ಇದೆ ಇಲ್ಲಿ, ಎಲ್ಲ ಜೋಡಿಸಿಟ್ಟಿದ್ದಾರೆ. ನಾನು ಈ ಸಲ ವಿಸ್ಕಸ್ ತಗೊಂಡೆ. ನೀವು ಯಾಕೋ ಸಲ ನಮ್ಮದು ಹೇಜಲ್ ತಿಂದು ವಾಮಿಟ್ ಮಾಡ್ಕೊಂಡು ಅದಕ್ಕೆ ಅದನ್ನು ತಗೊಳ್ಳಿಲ್ಲ. ಈ ಸಲ ವಿಸ್ಕಸ್ ತಗೊಂಡೆ. ಒಂದು 4 ಮಿಯೋನು ತೊಗೊಂಡೆ, ಒಂದು 4 ಪ್ಯಾಕೆಟು. ಸುಮ್ಮನೆ ಇಲ್ಲಿ ಜೊತೆಗೆ ಅದನ್ನು ತಿನ್ನುತ್ತೆ ಅಂತ ಬೇರೆ ಥರ ಬೇರೆ ಇದ್ದದ್ದು ಫಿಶ್ ಇತ್ತು ತಗೊಂಡೆ. ನೋಡಿ ಎಷ್ಟೆಷ್ಟು ದೊಡ್ಡ ಬ್ಯಾಗಲ್ಲಿ ಇಟ್ಟಿದ್ದಾರೆ ಕ್ಯಾಟ್ ಫುಡ್ಡು, ಡಾಗ್ ಫುಡ್ನ. ಇದನ್ನು ತಗೊಂಡೆ ನಾನು. ಓಷಿಯನ್ ಫಿಶ್ ಅಂತ ಇದೆಯಲ್ಲ, ಇದನ್ನು ತಗೊಂಡೆ. ಇದು ಚೆನ್ನಾಗಿ ಇಂಟ್ರೆಸ್ಟಿಂದ ತಿಂತು ಬಂದಮೇಲೆ ಹಾಕಿದ್ನಲ್ಲ. ಇದು ಯಾಕೋ ಹೋದ ಸಲ ತಿಂದು ವಾಮಿಟ್ ಮಾಡ್ಕೊತು ಮಿಯೋ ಫುಡ್ಡು, ಅದಕ್ಕೆ ಈ ಸಲ ಜಾಸ್ತಿ ತೊಗೊಳ್ಳಿಲ್ಲ. ಸುಮ್ಮನೆ ಒಂದು 4 ಇರಲಿ ಅಂತ ತೊಗೊಂಡಿದ್ದೀನಿ. ಜಾಸ್ತಿ ವಿಸ್ಕಸ್ಸೇ ತೊಗೊಂಡೆ. ನೋಡಿ ಅಡಲ್ಟು ಇದೇ ತಗೊಂಡೆ ನೋಡಿ. ಹಾಗೆ ಡ್ರೈ ಫ್ರೂಟ್ ಕೂಡ ತಗೊಂಡೆ, ಪ್ಯೂರ್ ಪೆಟ್ ಅಂತ. ಇದು ಕೂಡ 200. ಇದೆಲ್ಲ ಹೊರಗಡೆ ಬೆಕ್ಕಿದಾವಲ್ಲ 3-4, ಅವು ತಿನ್ನುತ್ತೆ ಡ್ರೈ ಫ್ರೂಟು, ಅವಕ್ಕೆಲ್ಲ ಹಾಕ್ತಾ ಇರ್ತೀನಿ. ಈ ಕ್ಯಾಟ್ಗೆ ಡಾಗ್ಗೆ ಬೇಕಾದೆಲ್ಲ ಆಟ ಸಾಮಾನೆಲ್ಲ ಇತ್ತು. ಅದಕ್ಕೆ ಬೆಲ್ಟ್ಗಳು ಎಲ್ಲ ಸಿಗ್ತವೆ ಇಲ್ಲಿ. ಹಾಗೆ ಅದಕ್ಕೆ ಫುಡ್ ಬೌಲು ಎಲ್ಲ ಇದ್ದಾವೆ ಇಲ್ಲಿ. ಹಾಗೆ ಎಲ್ಲ ಬಿಲ್ ಮಾಡಿಸಿ ತೊಗೊಂಡು ಬಂದೆ. ನೋಡಿ ಡಾಗ್ದು, ಕ್ಯಾಟ್ದು ಫುಡ್ ಇದು ಟ್ರೀಟು ಕ್ಯಾಟ್ದು ಮತ್ತು ಡಾಗ್ದು ಎಲ್ಲ ಒಂದೊಂದೇ ಪ್ಯಾಕೆಟಲ್ಲಿ ಇರುತ್ತೆ. ಅದು ತುಂಬ ಇಷ್ಟ ನಮ್ಮ ಕ್ಯಾಟ್ಗೆ ಕೂಡ. ನಮ್ಮ ಹೇಜಲ್ ಕೂಡ ತುಂಬ ಇಷ್ಟಪಡುತ್ತೆ ಅದನ್ನು. ಇದು ನೋಡಿ ಡಾಗ್ಗೆ ಅಂತ ನೋಡಿ. ಎಲ್ಲ ಸೇರಿ ಬಿಲ್ ಮಾಡಿಸಿ ತೊಗೊಂಡು ಹೋಗ್ತಾಯಿದ್ದೀನಿ.